ಹನುಮಂತನು ಹೋಗಿ ಲಂಕೆಗೆ ಸೀತೆಯು ಲಂಕೆಯಲ್ಲೇ ಇದ್ದಾಳೆ ಅಂತೇಳಿ ತಿಳಿದು ಉಂಗುರವನ್ನು ಕೊಟ್ಟು ಬಂದಿದ್ದಾನೆ. ಹೀಗೆ ಇನ್ನು ಸಮುದ್ರವನ್ನು ನಾವು ಹೋಗಬೇಕು ದಾಟಬೇಕು ಅಂತ ಹೇಳಿದಾಗ ಹೇಗೆ ದಾಟುವುದು ಪ್ರಶ್ನೆ ಬಂದಾಗ ರಾಮನ ಹೇಳ್ತಾನೆ, ನಾವು ಈ ಭಾರತದಿಂದ ರಾಮೇಶ್ವರಮಿಂದ ಶ್ರೀಲಂಕಾ, ಈಗಿನ ಶ್ರೀಲಂಕಾಕ್ಕೆ ಇದ್ದೆ, ಅಲ್ಲಿಗೆ ನಾವು ಸೇತುವೆಯನ್ನು ಕಟ್ಟುವ ಅಂತೇಳಿ ರಾಮನ ಹೇಳಿದಾಗ ಅದು ಹೇಗೆ ಸಾಧ್ಯ, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟುವಂಥದ್ದು ಹೇಗೆ ಸಾಧ್ಯ ಅಂತ ಹೇಳಿದಾಗ ಅದಕ್ಕೆ ರಾಮನ ಹೇಳ್ತಾನೆ, ಶ್ರೀರಾಮ ಅಂದರೆ ರಾಮ ಅಂತ ನಾವು ಆ ಕಲ್ಲಿನಲ್ಲಿ ಹೆಸರು ಬರೆದು ರಾಮ ಅಂತ ಕಲ್ಲಿನಲ್ಲಿ ಹೆಸರು ಬರೆದು ನಾವು ಅದನ್ನು ಕಲ್ಲಿಗೆ ಹಾಕಿದರೆ, ಅದು ಸಮುದ್ರಕ್ಕೆ ಹಾಕಿದರೆ ಆ ಸಮುದ್ರದಲ್ಲಿ ಆ ಕಲ್ಲು ತೇಲ್ತದೆ ಅಂತೇಳಿ ಹೇಳಿದಾಗ ಎಲ್ಲ ಕವಿಗಳು ಕೂಡ ಬರೀತಾರೆ. ಬರೆದು ಸಮುದ್ರಕ್ಕೆ ಹಾಕಿದಾಗ ಆ ಕಲ್ಲು ತೇಲಿಕ್ಕೆ ಆರಂಭ ಕೊಡ್ತದೆ. ಈ ರೀತಿಯಾಗಿ ಸೇತುವೆಯನ್ನು ಕಟ್ತಾ ಇರಬೇಕಾದ್ರೆ ರಾಮನು ಒಂದು ವಿಷಯ ಗಮನಿಸ್ತಾನೆ. ಏನು ಅಂತ ಹೇಳಿದರೆ, ಅಲ್ಲಿ ಒಂದು ಸಣ್ಣ ಅಳಿದು ಅದು ಕೂಡ ಈ ಸೇತುವೆಯನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಉಂಟು. ಆಗ ಎಲ್ಲ ಕವಿಗಳು ಕೂಡ ಅದನ್ನು ಗೇಲಿ ಮಾಡ್ತಾರೆ. ಆ ಅಳಿಲನ್ನು, ಈ ಸಣ್ಣ ಇದ್ದಿ ಪುಟ್ಟ ಅಳಿಲಾಗಿದ್ದಿ, ನಿನ್ನಿಂದ ಈ ಸೇತುವೆ ಕಟ್ಟಲಿಕ್ಕೆ ಸಾಧ್ಯ ಇದೆ. ಯಾಕೆಂತ ಹೇಳಿದ್ರೆ ನಾವು ಲಕ್ಷಗಟ್ಟಲೆ ಕವಿಗಳಿದ್ದೇವೆ, ನಮ್ಮಿಂದಲೇ ತುಂಬ ಕಷ್ಟ ಆಗುವಂಥದ್ದು ಕೆಲಸ. ಆದರೆ ನೀನು ಸಣ್ಣ ಅಳಿಲಾಗಿದ್ದಿ, ನೀನು ಹೇಗೆ ಕಟ್ತಾ ಇದ್ದೀರಿ ಪ್ರಶ್ನೆ ಮಾಡಿದಾಗ ಅದಕ್ಕೆ ಅದು ಹೇಳ್ತದೆ, ನಾನು ರಾಮನ ಭಕ್ತನಾಗಿದ್ದೇನೆ, ನಾನು ಆ ಸಮುದ್ರದಲ್ಲಿ ನಾನು ಒಮ್ಮೆ ಮುಳುಗಿ ನಾನು ದಡಕ್ಕೆ ಬಂದು ಆ ದಡದಲ್ಲಿರುವ ಮರಳಿನಲ್ಲಿ ನಾನು ಒಮ್ಮೆ ಹೊರಳಾಡಿ ಮತ್ತೆ ನಾನು ಹೋಗಿ ಆ ಸೇತುವೆ ಏನಿದೆ ಆ ಸೇತುವೆಯಲ್ಲಿ ನಾನು ಆ ಮೈಯನ್ನು ಕೊಡುತ್ತೇನೆ. ಈ ರೀತಿಯಾಗಿ ಕೊಡಗಿದಾಗ ಅದರಿಂದ ಮರಳು ಬೀಳ್ತದೆ. ಆ ಮರಳು ಏನಿದೆ ಸೇತುವೆಯನ್ನು ಕಟ್ಟಲಿಕ್ಕೆ ಸಹಾಯ ಮಾಡ್ತದೆ, ಸೇತುವೆ ಕಟ್ಟಲಿಕ್ಕೆ ಸಹಾಯ ಆಗ್ತದೆ ಅಂತೇಳಿ ಹೇಳಿದಾಗ ಎಲ್ಲರೂ ಗೇಲಿ ಮಾಡ್ತಾರೆ. ಇನ್ನು ಇಷ್ಟು ಸ್ವಲ್ಪ ಇದೇನಿದೆ ಮರಳೇನಿದೆ ಅದರಿಂದ ಹೇಗೆ ಸಾಧ್ಯ ಆಗ್ತದೆ ಅಂತ ಪ್ರಶ್ನೆ ಮಾಡಿದಾಗ ಅಂದರೆ ಆ ರಾಮನು ಬಂದು ಹೇಳ್ತಾನೆ, ಅಂದರೆ ಆ ಅಡಿಲಿ ಏನಿದೆ ಆ ಒಂದು ಸಣ್ಣ ವಿಷಯ, ಅಂದರೆ ಅದೇನು ಅದರಿಂದ ದೊಡ್ಡದು ಏನಾಗಬೇಕು ಅಂತ ಹೇಳಿಲ್ಲ, ಅಂದರೆ ಅಷ್ಟು ದೊಡ್ಡ ಸೇತುವೆ ಕಟ್ಟಲಿಕ್ಕೆ ಇಷ್ಟು ಮಾಡಿಸೋಕ್ಕಾಗ್ತದ ಹೇಳಿದಾಗ ಆ ಅಳಿಲಿಗೆ ಆ ಒಂದು ರಾಮನ ಸೇವೆ ಮಾಡಬೇಕು ಎಂಬ ಮನಸ್ಸಿದೆಯಲ್ಲ ಅದು ಮುಖ್ಯ. ಯಾಕೆ ಅಂತ ಹೇಳಿದರೆ ಈಗ ಅಂದರೆ ಎಷ್ಟು ದೊಡ್ಡ ಕೆಲಸವನ್ನು ಕೂಡ ಮಾಡ್ಬೋದು, ಸಣ್ಣ ಸಣ್ಣ ಕೆಲಸ ಏನಿದೆ ಅದು ಎಲ್ಲ ಕಡೆಯೂ ಕೂಡ ನಿರ್ಲಕ್ಷ್ಯಗೊಳ್ತದೆ. ಯಾಕೆ ಅಂತ ಹೇಳಿದರೆ ಸಣ್ಣ ಕೆಲಸ ಆಗಿದೆ ಆದ್ದರಿಂದ. ಯಾಕೆಂತ ಹೇಳಿದರೆ ಈಗ ಒಂದು ಮಠವನ್ನು ನಡೆಸಬೇಕಾದ್ರೂ ಅಥವಾ ಒಂದು ದೇವಸ್ಥಾನ ನಡೆಸಬೇಕಾದ್ರೂ ಕೂಡ ದೊಡ್ಡ ದೊಡ್ಡ ವಿಷಯಗಳೇನಿದೆ ಅದೆಲ್ಲವೂ ಕೂಡ ಎಲ್ಲ ಕಣ್ಣಿಗೂ ಕಾಣ್ತದೆ. ಆದರೆ ಸಣ್ಣ ಸಣ್ಣ ವಿಷಯ ಏನಿದೆ ಅದು ಯಾರ ಕಣ್ಣಿಗೂ ಕಾಣೋದಿಲ್ಲ. ಒಂದು ಉದಾಹರಣೆಗೆ ಉಡುಪಿಯಲ್ಲಿ ಬ್ರಹ್ಮೋತ್ಸವ ಆಗಬೇಕಾದ್ರೆ ಅಲ್ಲಿ ಹೇಗೆ ಅಂತ ಹೇಳಿದರೆ ಮೊದಲಿಗೆ ಪತಾಕೆ ಹಿಡಿಯುವವರಿಂದ ಹಿಡಿದು ಡೋಲು ಬಡಿಯುವವರಿಗೂ ಕೂಡ ಅಲ್ಲಿ ಸಂಭಾವನೆ ಇದೆ. ಅಂದರೆ ಜಾಸ್ತಿ ಏನಿಲ್ಲ, 15 ರೂಪಾಯಿ 20 ರೂಪಾಯಿ ಈ ರೀತಿಯಾಗಿ ಅದು ಪಾಲಾಗಿ ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಕುಣಿತಾರೆ ಪಥದ ಮುಂದೆ, ನೀವು ನೋಡಿರ್ಬೋದು. ಅದಕ್ಕೂ ಕೂಡ 10 ರೂಪಾಯಿ 15 ರೂಪಾಯಿ ಅಂತಿದೆ. ಅಲ್ಲಿ ಅವರು ದುಡ್ಡಿಗೋಸ್ಕೊಳ್ಳುವಂಥದ್ದಲ್ಲ, ಯಾಕಂದರೆ 10 ರೂಪಾಯಿ 15 ರೂಪಾಯಿ ಈಗಿನ ಕಾಲಕ್ಕೆ ದೊಡ್ಡ ವಿಷಯವೇ ಅಲ್ಲ. ಆದರೆ ಅವರು ಅದನ್ನು ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ಕೃಷ್ಣನ ಸೇವೆ ಆಗಬೇಕು ನಮಗೆ. ಅಂದರೆ ಹೇಗೆ ಆ ಅಳಿ ಏನಿದೆ ಆ ಒಂದು ಅಷ್ಟು ದೊಡ್ಡ ಸೇತುವೆಯನ್ನು ಕಟ್ಟಲಿಕ್ಕೆ ಅದರ ಪ್ರಯತ್ನ ಪಡ್ತಾ ಇತ್ತು, ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಉಡುಪಿ ಕೃಷ್ಣನ ಸೇವೆ ನಾವು ಮಾಡಬೇಕು ಅಂತ ಅಷ್ಟೇ. ಅಂದರೆ ಸೇವೆ ಮಾಡಿದರೆ ನಮಗೇನು ಪುಣ್ಯ ಇದೆಯೋ ಅದರಲ್ಲಿ ಪ್ರಾಮುಖ್ಯತೆ ಕೊಡುವಂಥದ್ದೇ ಹೊರತು ಅದರಿಂದ ಬರೋ ಸಂಭಾವನೆ ಅಥವಾ ಅದರಿಂದ ನಮಗೇನು ಬರ್ತದೆ ಅದು ವಿಷಯ ಆಗುವುದಿಲ್ಲ. ಅದೇ ರೀತಿಯಾಗಿ ಎಲ್ಲ ಕಡೆಯೂ ಕೂಡ ನೋಡ್ಬೋದು. ಅಂದರೆ ನಾವೇನು ಒಂದು ವಿಷಯ ಒಂದು ದೇವರಿಗೆ ನಾವೇನಾದರೂ ಕೊಡಬೇಕು ಅಂತ ಹೇಳಿದರೆ ದೊಡ್ಡದಾಗಿ ಏನು ಕೊಡಬೇಕು ಅಂತ ಹೇಳಿಲ್ಲ. ಕೃಷ್ಣನ ಗೀತೆಯಲ್ಲಿ ಹೇಳಿದಾಗೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯತ್ನ. ಅಂದರೆ ಭಕ್ತಿಯಿಂದ ನೀವು ಒಂದು ತುಳಸಿ ದಳವನ್ನು ಕೊಟ್ಟರೂ ಕೂಡ ಅದನ್ನು ಸ್ವೀಕಾರಗೊಳ್ತದೆ. ನೀವು ಭಕ್ತಿ ಇಲ್ಲದೆ ನೀವು ಎಷ್ಟು ದೊಡ್ಡ ಅಂದರೆ ಬಂಗಾರ ತುಳಸಿಯನ್ನು ಮಾಡಿಕೊಟ್ಟರೂ ಕೂಡ ಅದು ನಿಮಗೆ ಮುಟ್ಟುವುದಿಲ್ಲ ಅಂತ. ಅಂದರೆ ನಿಮಗೆ ಈಗಕ್ಕೆ ಸದ್ಯಕ್ಕೆ ನಿಮಗೆ ಅದರ ಫಲವು ಕೊಡ್ಬೋದು, ಆದರೆ ನಾವು ಆ ಭಕ್ತಿಯಿಂದ ತುಳಸಿಯನ್ನು ಏನು ಕೊಡ್ತೇವೆ ಅದಕ್ಕೆ ಇರುವ ಫಲ ಏನಿದೆ ಅದು ಆ ತುಳಸಿಗಿಲ್ಲ. ಯಾಕೆಂದರೆ ಭಕ್ತಿ ಪ್ರಧಾನ ಆಗಿದೆ. ನೀವು ಭಾಗವತದಲ್ಲಿ ಕಥೆ ಬರ್ತದೆ, ಸುಧಾಮನ್ ಕೂಡ ಅಷ್ಟೇ, ಒಂದು ಹಿಡಿ ಅವಲಕ್ಕಿ ಅದನ್ನು ಹಿಡಿದುಕೊಂಡು ಅವನು ಕೃಷ್ಣನಲ್ಲಿ ಹೋದ. ಆ ಅವಲಕ್ಕಿಯಲ್ಲಿ ಏನೂ ಇರಲಿಲ್ಲ, ಆದರೂ ಕೂಡ ಆ ಅವಲಕ್ಕಿ ಕೊಟ್ಟದ್ದರಿಂದ ಅಲ್ಲಿ ಏನಾಯಿತು ಅಂತ ಹೇಳಿದರೆ ಅವನಿಗೆ ಅವನ ಹೆಂಡತಿ ಏನು ಹೇಳಿದ್ದು ಅವನ ಇಚ್ಛೆ, ಅಂದರೆ ಅವನಿಗೆ ದುಡ್ಡು ಬೇಕಿತ್ತು ಆ ಸದ್ಯಕ್ಕೆ, ಆದರೆ ಅವನಿಗೆ ಕೇಳಿಗೆ ಆಗ್ತಾ ಇರಲಿಲ್ಲ. ಆ ಅವಲಕ್ಕಿ ಹಿಡಿದುಕೊಂಡು ಅವನಿಗೆ ಹೋಗಿದ್ದ, ಅಂದರೆ ಅವಲಕ್ಕಿಯಲ್ಲಿ ಏನೂ ಇಲ್ಲ. ಆದರೆ ಕೃಷ್ಣನು ಅವನಿಗೆ ಯಾಕೆ ಅಲ್ಲಿ ಫಲವನ್ನು ಕೊಟ್ಟ ಅಂತ ಹೇಳಿದರೆ ಅವನ ಭಕ್ತಿ, ಆ ಭಕ್ತಿ ಏನಿದೆ ಆ ಭಕ್ತಿಯನ್ನು ಇಲ್ಲಿ ಪ್ರಧಾನ ಅಂತ ಹೇಳ್ತಾ ಶ್ರೀಕೃಷ್ಣ ಯಕ್ಷಗಾನ ಭಜನೆ